WOTA ಸಂಘದಿಂದ ಅಪಘಾತ ತಡೆ ನಿಯಮ ಜಾಗೃತಿ ಹಾಗೂ BS6 ವಾಹನಗಳ ತರಬೇತಿ ಕಾರ್ಯಾಗಾರ. ಎಲ್ಲಾ ಬೈಕ್ ಸವಾರರು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿದಾಗ ಮಾತ್ರ ಜೀವ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದ ರಾಜ್ಯಾಧ್ಯಕ್ಷ ಭಾಸ್ಕರ್ ಜಿ ನಾಯ್ಡು ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಿವಾಜಿ ಸರ್ಕಲ್ನಲ್ಲಿ ಬೈಕ್ ಸವಾರರಲ್ಲಿ ರಸ್ತೆ ನಿಯಮಗಳ ಬಗ್ಗೆ ಪಾಲನೆ ಹಾಗೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ BS6 ವಾಹನ ರಿಪೇರಿ ಬಗ್ಗೆ ತರಬೇತಿ ಕಾರ್ಯಾಗಾರಕ್ಕೆ ಬೈಕ್ ರೋಡ್ ಶೋಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬೈಕ್ ಸವಾರರು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ BS6 ವಾಹನಗಳ ರಿಪೇರಿ ಬಗ್ಗೆ ನಂದಗಾವ ಗ್ರಾಮದ ಅವಜೀಕರ ಮಠದಲ್ಲಿ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿದೆ ಎಂದರು. ನಾವು ಕರ್ನಾಟಕ ಟೂ ವೀಲರ್ ವರ್ಕ್ಶಾಪ್ ಓನರ್ಸ್ ಅಂಡ್ ಟೆಕ್ನಿಷಿಯನ್ಸ್ ಅಸೋಸಿಯೇಷನ್ ಇಂದ ಬೆಂಗಳೂರಿನ ಬಂದಿದ್ದೀವಿ. ಇವತ್ತು ಇಲ್ಲಿ ಅಥಣಿಯಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮು ಮತ್ತು ರೋಡ್ ಸೇಫ್ಟಿ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಮತ್ತು BS6 ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದು ಮೂರು ಯಾಕೆ ಅಂದರೆ ಇವತ್ತಿನ ಜನ್ರೇಷನ್ಸ್ಗೆ ನಾವು ಅವೇರ್ನೆಸ್ ಪ್ರೋಗ್ರಾಮು ನಮ್ಮ ಅಸೋಸಿಯೇಷನಿಂದ ಕೊಡ್ತಾ ಇದ್ದೀವಿ. ಒಂದು ರೋಡ್ ಸೇಫ್ಟಿ ಇರ್ಬೋದು ಮತ್ತು ನಮ್ಮ ಆಲ್ಟ್ರೇಷನ್ಸ್ ಏನು ಮಾಡ್ತಾರೆ ನಮ್ಮ ಮೆಕ್ಯಾನಿಕ್ಸು ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡೋದು ಮತ್ತು ನಮ್ಮ BS6 ಗಾಡಿಗಳನ್ನ ಯಾವ ಥರ ರೆಡಿ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ರೋಡ್ ಸೇಫ್ಟಿ ಅಂದರೆ ನಮ್ಮ ಹೆಲ್ಮೆಟ್ ಯಾಕೆ ಧರಿಸ್ಬೇಕು, ಹೆಲ್ಮೆಟಿಂದ ಎಷ್ಟು ಸುರಕ್ಷೆ ಇದೆ ನಮಗೆ, ಅದ್ರ ಬಗ್ಗೆ ಎಲ್ಲ ನಾವು ಮಾಹಿತಿನ ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ತಿಳಿಸೋದಕ್ಕೆ ಇದು ನಮ್ಮ ಅಸೋಸಿಯೇಷನ್ನ ಒಂದು ಕಾರ್ಯಕ್ರಮ ಅನುವರ್ಸ್ಕೊಂಡಿದ್ದೀವಿ. ಭಾಸ್ಕರ್ ಜಿ ನಾಯ್ಡು. ಅಥಣಿ ತಾಲೂಕು ಸಂಘಟನೆಯ ಮುಖ್ಯ ಕಾರ್ಯದರ್ಶಿ ಸಾರಗ ಮಾನಿ, ಪ್ರಭುಲಿಂಗ ಮೋಟಾರ್ಸ್ ಮಾಲೀಕ ಕುಮಾರ ಬಿಳ್ಳೂರ ಹಾಗೂ ಬಸವೇಶ್ವರ ಮೋಟಾರ್ಸ್ ರಾಮ್ ಬಾಡಗಿ ಮಾತನಾಡಿ, ತಾಲೂಕಿನ ಸುತ್ತಮುತ್ತಲಿನ ಬೈಕ್ ಸವಾರರಿಗೆ ರಸ್ತೆ ನಿಯಮಗಳ ಪಾಲನೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ BS6 ಬೈಕ್ಗಳ ಎಲ್ಲಾ ಕಂಪನಿಗಳ ನುರಿತ ಇಂಜಿನಿಯರ್ಗಳ ಮೂಲಕ ನಮಗೆ BS6 ವಾಹನವನ್ನ ಯಾವ ರೀತಿ ರಿಪೇರಿ ಮಾಡಬೇಕು ಎಂಬುದನ್ನ ಕಾರ್ಯಾಗಾರದ ಮೂಲಕ ನಮಗೆ ತಿಳಿ ಹೇಳುವಂತ ಕಾರ್ಯವನ್ನ ದ್ವಿಚಕ್ರ ವಾಹನ ಕಂಪನಿಯವರು ಮಾಡುತ್ತಿದ್ದಾರೆ ಎಂದರು. KTWT ಇಂದ ಸಾಗರ್ ಸರ್, ತಾವು ಇಲ್ಲಿ ಅಥಣಿಯಲ್ಲಿ ಒಂದು ಫಸ್ಟ್ ಟೈಮ್ ಇದು ಮೆಕ್ಯಾನಿಕ್ ಸಲುವಾಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮ್ಮ KTWT ವತಿಯಿಂದ BS6 ಟ್ರೈನಿಂಗು ಪ್ಲಸ್ ಹೆಲ್ಮೆಟ್ ಅವೇರ್ನೆಸ್ ಮತ್ತು ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ನಾವು ಎಲ್ಲ ಮೆಕ್ಯಾನಿಕ್ಸ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲ KTWT ಸಪೋರ್ಟ್ ಮಾಡ್ತಾ ಇದೆ. ತುಂಬ ಥ್ಯಾಂಕ್ಸ್ KTWT ಅವರಿಗೆ. ನಮಸ್ಕಾರ. BS6 ಬದಲು ನಮಗೆ ಏನೂ ನಾಲೆಜ್ ಇದ್ದಿದ್ದಿಲ್ಲ ರೀ. ಈಗ ಏನ ಇಟ್ಟಾರ ನಮಗೊಂದು ಸಂತೋಷದ ಐತಿ ಅದು. ಯಾಕಂದರೆ BS6 ಬೈಕ್ ಅಂತ ನಾವು ಆಗಲ್ಲ ನಮ್ಮ ಕಡೆ ಮಾಡಂಗಿಲ್ಲತ್ತಿದ್ದೀವಿ. ಅದ್ರ ಸಂಬಂಧ ಏನಾಯ್ತಿಲ್ಲ, ಇದು ಟ್ರೈನಿಂಗ್ ಆಗ್ಲತ್ತಲ್ಲ, ನಮಗೂ ಖುಷಿ ಐತಿ. ಎಲ್ಲ ಅಥಣಿ ಮೆಕ್ಯಾನಿಕ್ ಎಲ್ಲರೂ ಕೂಡ್ಯಾರು, ಎಲ್ಲರಿಗೆ ಧನ್ಯವಾದ. ರಾಜ್ಯಾಧ್ಯಕ್ಷ ಬಂದಾರೆ, ಅದ್ರ ಸಂಬಂಧ ಏನೈತೆ ಇಲ್ಲಿ ಮೀಟಿಂಗ್ ಇಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಾವು. ಅಥಣಿ KTWT ಇಂದ ಜಾಗೃತಿ ಸಂಚಾರ ವಿತ್ ಹೆಲ್ಮೆಟ್ ಯಾಕೆ ಹಾಕೋಬೇಕು, ಹೆಲ್ಮೆಟ್ ಹಾಕೊಳ್ಳಿಕ್ಕೆ ಏನು ಆಕೈತಿ ಅದರ ಜಾಗೃತಿನೂ ಮಾಡ್ಲತ್ತಿದ್ವಿ. ಮತ್ತು BS6 ಈಗ ಹೊಸದಾಗಿ ಗಾಡಿ ಬಂದವ್ರಿ, ಇಂಥವು ಅದ್ರ ಬದಲು ನಮಗೆ ಮಾಹಿತಿ ಇದ್ದಿದ್ದಿಲ್ಲ. ನಮ್ಮ ಬೆಂಗಳೂರು ಟೀಮಿಂದ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಮ್ಮ KTWT ಟೀಮಿಂದ ನಂದಗಾಂವದಲ್ಲಿ ನಮ್ಮ ಮೀಟಿಂಗ್ ಮಾಡ್ಲತ್ತಿದ್ರು ಟ್ರೈನಿಂಗ್ ಸಂಬಂಧ. ಅದರಿಂದ ಇದು ಎಲ್ಲರಿಗೆ ಮೆಕ್ಯಾನಿಕ್ಗೆ ಒಳ್ಳೆಯದು. ಇದೇ ಸಮಯದಲ್ಲಿ ಅಥಣಿ RTO ಇಲಾಖೆಯ ಅಧಿಕಾರಿಗಳು ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಅಥಣಿ ಶಿವಲಿಂಗ ಮೋಟಾರ್ಸ್, ವಿಜಯ ಬಕ್ರಿ, ಮುರುಗೇಂದ್ರ ಆಟೋ ವರ್ಕ್ಸ್, ಪ್ರಭು ಆಟೋ ಮೊಬೈಲ್ ಮಾಲೀಕ ಅಪ್ಪು ಕಿವಟಿ, ಅಂಬಣ್ಣ ದೇವಕಾತಿ, ಶಿವಯೋಗಿ ವರ್ಕ್ಸ್, ಮಲ್ಲು ಮಾಳಿ, ಜತ್ತರೋಡ ಮೂರ್ತಿ ಮೇಸ್ತ್ರಿ, ಬಸು ಮಾಳಿ, ಮುರುಗೆಪ್ಪ ಮೇಸ್ತ್ರಿ, A1 ಗ್ಯಾರೇಜ್, ನಿಂಗೇಶ್ ಮೇಸ್ತ್ರಿ, ಅಪ್ಪು ಜೀರಗ್ಯಾಳ, ಮುಲ್ಲಾ ಮೇಸ್ತ್ರಿ, ಶ್ರೀ ಸಿದ್ದೇಶ್ವರ ಆಟೋ ಮೊಬೈಲ್, ಮಹದೇವ ಆಟೋ ಮೊಬೈಲ್, ವಿಜಯಲಕ್ಷ್ಮಿ ಆಟೋ ಮೊಬೈಲ್, ಮಾಳಿ ಆಟೋ ಮೊಬೈಲ್, ಮಹಾರಾಜೇಶ್ವರಿ ಆಟೋ ಮೊಬೈಲ್, ಆಟೋ ವರ್ಕ್ಸ್ ಮಾಲೀಕರು ಹಾಗೂ ಮೇಸ್ತ್ರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.